ಚೆಂದ ಇದೆ ಇದ್ರ ಪವರು, ಇದ್ರ ಸೆಗ್ಮೆಂಟು, ಪರ್ಫಾರ್ಮೆನ್ಸ್ ಎಲ್ಲ ಏನು ಸಖತ್ತಾಗಿದೆ. ಫ್ಯೂಚರ್ಸ್ ಎಲ್ಲ ಇದಕ್ಕೆ ಹೋಗಿ ಅಂತ ಕಿಲ್ಲಿಂಗ್ ಮಷೀನು, ಚಪ್ಪರಿ ಗಾಡಿ ಅಂತ ಕರೀತಾರಲ್ಲ, ತುಂಬ ಬೇಜಾರಾಗತ್ತೆ. ನಮಸ್ಕಾರ ಕರುನಾಡು, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ವಿಡಿಯೋ ಮಾಡ್ತಿರೋದು ಮತ್ತೆ ನನ್ನ ಬಗೀರನ ಬಗ್ಗೆ, ಡ್ಯೂಕ್ 250 Gen 3. ಎಲ್ಲರೂ ಡ್ಯೂಕು ಹಾಗೆ ಹೇಗೆ ಅಂತಾರಲ್ಲ, ನಾನು ನಿಮ್ಗೊಂದು ಬೆಸ್ಟ್ ತೋರಿಸ್ತೀನಿ. ನಾನಿವಾಗ ನಿಮಗೆ ಡ್ಯೂಕಿಂದ ಹ್ಯಾಂಡಲ್ ಸ್ಟೆಬಿಲಿಟಿ ಬಗ್ಗೆ ತೋರಿಸ್ತೀನಿ. ಇದು ಹ್ಯಾಂಡಲ್ ಸ್ಟೆಬಿಲಿಟಿ ಎಷ್ಟು ಚೆನ್ನಾಗಿದೆ, ಒಂದು ಚೂರು ಆಗಲ್ಲ. ಇದರಲ್ಲಿ ಕ್ರೂಸ್ ಕಂಟ್ರೋಲರ್ ಒಂದಿಲ್ಲ. ಇವಾಗ ನಾನು ಹೇಳಿದ್ನಲ್ಲ, ಇದರದ್ದು ಹ್ಯಾಂಡಲ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡೋಣ ಅಂತ. ನೋಡೋಣ ಹ್ಯಾಂಡಲ್ ಸ್ಟೆಬಿಲಿಟಿ ಹೆಂಗಿದೆ ಅಂತ ತೋರಿಸ್ತೀನಿ. ಆದರೆ ಇಲ್ಲೆಲ್ಲ ಅದೆಲ್ಲ ಮಾಡೋದಲ್ಲ, ಸ್ವಲ್ಪ ಇವಾಗ ನೋಡೋಣ ಹೆಂಗಿದೆ ಅಂತ. ಓಕೆ, ನಾನು ಎರಡೂ ಕೈ ಬಿಟ್ಟಿದ್ದೀನಿ ನೋಡಿ, ಹೋಗ್ತಾನೆ ಇದೆ. ಇದರಲ್ಲಿ ಕ್ರೂಸ್ ಕಂಟ್ರೋಲರ್ ಒಂದಿಲ್ಲ. ಕ್ರೂಸ್ ಕಂಟ್ರೋಲರ್ ಇದ್ದರೆ ಆರಾಮ್ ಕೈ ಬಿಟ್ಕೊಂಡು ಗೇಮ್ ಮಾಡ್ಕೊತ ಹೋಗ್ಬೋದು, ಅಷ್ಟು ಸಖತ್ತಾಗಿದೆ. ಅದಕ್ಕೆ ಗುರು KTM ಇಷ್ಟ ಆಗೋದು, ಸುಮ್ಮನೆ ಅಲ್ಲ. ಸುಮ್ಮನೆ ಅದಕ್ಕೆ ಚಪ್ರಿ ಗಾಡಿ ಅದು ಇದು ಅಂತ ಹೇಳ್ತಾರೆ. ಯಾವ ಗಾಡಿನೂ ಚಪ್ರಿ ಅಲ್ಲ ಆಯ್ತಾ. ಅದನ್ನು ಓಡಿಸೋರು ಅದನ್ನು ಆ ಥರ ಮಾಡಿರೋದು. ಸುಮ್ಮನೆ ಹೆಲ್ಮೆಟ್ ಇಲ್ಲದೆ ಅಥವಾ ರೈಡಿಂಗ್ ಸ್ಕಿಲ್ಸ್ ಇಲ್ಲದೆ ಅದನ್ನು ಬೇಕಾಬಿಟ್ಟು ಎಲ್ಲೆಲ್ಲೋ ಯಾವುದ್ಯಾವುದೋ ಥರ ಎಲ್ಲ ಹೊಡೆದ್ರೆ ಆಕ್ಸಿಡೆಂಟ್ ಆಗುತ್ತೆ. ಬಟ್ ಇದರಲ್ಲಿ ಏನು ಗೊತ್ತಾ ನಿಮಗೆ, KTM ಒಂದು ಹೇಳಿಬಿಡ್ತೀನಿ, ಸಖತ್ತಾಗಿದೆ. ಪವರ್ ಮಾತ್ರ, ಪವರ್ ಹ್ಯಾಂಡ್ಲಿಂಗ್ ಮಾಡೋದು ತುಂಬ ಕಷ್ಟ. ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ರೇ ಮಾಡ್ಬೋದು, ಇಲ್ಲಾಂದರೆ ನುಕ್ಕೊಂಡು ಹೋಗ್ತಾ ಇರತ್ತೆ. ನೀವು ಸುಮ್ಮನೆ ಜನರನ್ನು ಮೆಚ್ಚೋಕೆ ಅಥವಾ ಸುಮ್ಮನೆ ಶೋ ಆಫ್ ಮಾಡಲಿಕ್ಕೆಲ್ಲ ನೀವು ಇದನ್ನು ಸಿಟಿ ಒಳಗಡೆ ಅಥವಾ ಏನೋ ಒಂದು ಸಿಂಗಲ್ ರೋಡಲ್ಲಿ ಅಲ್ಲೆಲ್ಲ ಸುಮ್ಮನೆ ನುಗ್ಸಿ ಹೊಡೆದ್ರೆ ಓಕೆ, ಚಪ್ರಿ ಕೈಯಲ್ಲಿ ಸಿಕ್ಕಿ ಚಪ್ರಿ ಗಾಡಿ ಆಗಿದೆ. ಬಟ್ ಸೂಪರ್ ಇದೆ ಗಾಡಿ ಮಾತ್ರ. ಆರಾಮಾಗಿ ನಾನಿವಾಗ ಇದನ್ನು ಎಷ್ಟು 6000 ಕಿಲೋಮೀಟ್ರ್ ಓಡಿಸಿದ್ದೀನಲ್ಲ, 6000 ಕಿಲೋಮೀಟ್ರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಲಾಂಗ್ ಹೊಡೆದಿರೋದೆ. ಅದು ಒಬ್ಬನೇನೂ ಹೋಗಲ್ಲ, ವೈಫು ಕರ್ಕೊಂಡು ಹೋಗ್ತೀನಿ. ಇಬ್ಬರಿಗೂ ತುಂಬ ಕಂಫರ್ಟ್ ಆಗಿದೆ ಗಾಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಆರಾಮಾಗಿ ರೈಡ್ ಮಾಡ್ಕೊಂಡು ಬರ್ಬೋದು. ಮೈಲೇಜು ಅಷ್ಟೇ ಚೆನ್ನಾಗಿ ಬರುತ್ತೆ. ನಿಮ್ಗೆ ಲಾಂಗಲ್ಲಿ ಆರಾಮ್ 35 ಬರುತ್ತೆ, ಎಬೋ 35 ಬರುತ್ತೆ. ಇವಾಗ ನಾನು ಇದಕ್ಕೆ ಹಾಕೋದು ಸ್ಪೀಡ್ ಪೆಟ್ರೋಲು, ಪವರ್ ಪೆಟ್ರೋಲ್ ಏನು ಹೇಳ್ತಾರಲ್ಲ, ಸ್ಪೀಡ್ ಪೆಟ್ರೋಲ್. ನಾನು ಅದನ್ನು ಹಾಕ್ಸ್ತೀನಿ. ನನಗೆ 35+ ಬರುತ್ತೆ ನನಗೆ ಮೈಲೇಜು. ಏನು ತೊಂದರೆ. ಸುಮ್ಮನೆ ಸ್ಪ್ಲೆಂಡರು, ಆ್ಯಕ್ಟಿವಾ ಓಡಿಸೋರೆಲ್ಲ KTM ತೊಗೊಬಿಡ್ತಾರೆ. ಅದನ್ನು ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಬರೋಲ್ಲ. ಪವರ್ನ ಒಂದೇ ಸಲ ತೊಗೊಂಡು ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಬರೋಲ್ಲ. ಸುಮ್ಮನೆ ಉಜ್ಜಾಡ್ತಾರೆ. ಎಲ್ಲ ಹೋಗಿ ತಾಕ್ಸ್ಕೊಂಡು ಬಿದ್ದು ಅನಂತರ ಇದು ಕಿಲ್ಲಿಂಗ್ ಮಷಿನ್ ಅಂತ ಮತ್ತೊಂದು ಹೆಸರು ಬೇರೆ ಇದಕ್ಕೆ. ನಿಜ ಹೇಳ್ತೀನಿ, ಗಾಡಿ ನಾವು ಯಾವುದೇ ಗಾಡಿ ಬಂತು ಇವಾಗ ನಿಮಗೆ ಓಡಿಸ್ಲಿಕ್ಕೆ ಬರಲ್ಲ ಅಂದರೆ ನಿಮಗೆ ಸ್ಪ್ಲೆಂಡರ್ ಗಾಡಿ ಕೊಟ್ಟರು ನೀವು ತೊಗೊಂಡೋಗಿ ಎಲ್ಲೋ ಹಾಕ್ಕೊತೀರ ಆಯಿತಾ. ಯಾವ ಗಾಡಿನೂ ಕಿಲ್ಲಿಂಗ್ ಮಷಿನ್ ಅಲ್ಲ. ಅದು ಪವರ್ನ ನಾವು ನಮ್ಮನ್ನು ನಮ್ಮ ಗಾಡಿ ಕಂಟ್ರೋಲ್ ಮಾಡಬಾರ್ದು, ನಾವು ನಮ್ಮ ಗಾಡಿ ಕಂಟ್ರೋಲ್ ಮಾಡೋಗಿರ್ಬೇಕು. ನಮ್ಮನ್ನು ನಾವು ಗಾಡಿ ಕಂಟ್ರೋಲ್ ಮಾಡ್ಕೊತಿದ್ರೆ ಓಡಿಸೋರು ನಾವಲ್ವಾ, ಅದು ನಾವು ಹೇಳ್ದಂಗೆ ಕೇಳಬೇಕದು. ಅದು ಹೇಳ್ದಂಗೆ ನಾವು ಕೇಳ್ಕೊಂಡು ಓಡಿಸಿದ್ರೆ ಆಕ್ಸಿಡೆಂಟ್ ಆಗೋದು. ನನಗೆ ಕೆಲವೊಂದು ಸಲ ಬೇಜಾರಾಗುತ್ತೆ, ಕಿಲ್ಲಿಂಗ್ ಮಷಿನ್ ಅಂತ ಹೇಳ್ತಾರೆ ಇದಕ್ಕೆ. ಇಂಥ ಚೆಂದ ಗಾಡಿಗಳು, ಎಂಥ ಚೆಂದ ಇದೆ ಇದ್ರ ಪವರು, ಇದ್ರ ಸೆಗ್ಮೆಂಟು, ಪರ್ಫಾರ್ಮೆನ್ಸ್ ಎಲ್ಲ ಏನು ಸಖತ್ತಾಗಿದೆ. ಫ್ಯೂಚರ್ಸ್ ಎಲ್ಲ ಇದಕ್ಕೆ ಹೋಗಿ ಅಂತ ಕಿಲ್ಲಿಂಗ್ ಮಷೀನು, ಚಪ್ಪರಿ ಗಾಡಿ ಅಂತ ಕರೀತಾರಲ್ಲ, ತುಂಬ ಬೇಜಾರಾಗತ್ತೆ. ನಾನು ಫಸ್ಟ್ ತೊಗೋಬೇಕಿದ್ರೆ, ನಾನು ಕಾಲೇಜಿಗೆ ಹೋಗ್ಬೇಕಿದ್ರೆ ನನಗೆ ಡ್ಯೂಕ್ ತೊಗೋಬೇಕಂತ ಇತ್ತು. ಆವಾಗ ನಮ್ಮನೇಲಿ ಹೇಳಿದ್ದು ಬೇಡ, ಆ ಗಾಡಿ ಆಕ್ಸಿಡೆಂಟ್ ಆಗುತ್ತೆ ಹಂಗೆ ಹಿಂಗೆ ಅಂತ ಬಿಟ್ಟರು. ಆನಂತರ ನಾನು 220 ತೊಗೊಂಡಿದ್ದೆ. ಗಾಡಿನ ಕಂಟ್ರೋಲ್ ಮಾಡೋದು ಕಲ್ತ್ಕೋಬೇಕು ಫಸ್ಟು. ಗಾಡಿ ನಮ್ಮ ಕಂಟ್ರೋಲ್ ಇದ್ದರೆ ನಾವು ಯಾವ ಗಾಡಿನಾದರೂ ಓಡಿಸ್ಬೋದು, ಯಾವ ಗಾಡಿನಾದರೂ ನಾವು ಚೆನ್ನಾಗಿ ನೋಡ್ಬೋದು. ನಾವು ತುಂಬ ವೀಡಿಯೋ ನೋಡ್ತೀವಲ್ಲ, Z900, ಆನಂತರ ಹಯಾಬುಸಾ, ಈ ಥರ ಗಾಡಿ ಎಲ್ಲ ಸುಮ್ಮನೆ ಯಾರ್ಯಾರೋ ತೊಗೊಬರ್ತಾರೆ. ಅದಕ್ಕೆ ಕೆಟ್ಟದಾಗಿ ರ್ಯಾಪ್ ಮಾಡಿ ಅದು ಏನು ಹೆಲ್ಮೆಟ್ ಹಾಕಲ್ಲ, ಒಂದು ರೈಡಿಂಗ್ ಗೇರ್ಸ್ ಇರಲ್ಲ, ಏನಿರಲ್ಲ, ಸುಮ್ಮನೆ ಹೊತ್ಕೊಂಡು ಅಂತ ಓಡಿಸ್ಕೊಂಡು ಹೋಗ್ತಾರೆ. ಅಂಥವ್ರಿಂದನೇ ಗಾಡಿ ಹೆಸರು ಹಾಳಾಗೋದು. ಅವೆಲ್ಲ ಎಂಥ ಚೆಂದ ಗಾಡಿ, ಅಂಥ ಗಾಡಿನೇ ಬಿಟ್ಟಿಲ್ಲ, ಇನ್ನು KTMನೂ ಬಿಡ್ತಾರಾ ಹೇಳಿ.
ನಿಮಗೇನು ಅನಿಸುತ್ತೆ? ಕೆ ಟಿ ಎಮ್ ಕಿಲ್ಲಿಂಗ್ ಮಷಿನ್ ಹೌದಾ ಅಥವಾ ಅದು ಚಪ್ರಿ ಗಾಡಿನಾ? ನೀವೇ ಹೇಳಿ ನೋಡೋಣ.